ಇದೇ ಸಂದರ್ಭದಲ್ಲಿ ನೋಡಿ ಸಹೋದರ ಡಿಕೆ ಸುರೇಶ್ ಸೋಲಿನ ಬಗ್ಗೆಯೂ ಕೂಡ ಡಿಕೆಶಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷದಲ್ಲಿ ಸೋಲಿಸಿದ್ರಿ ನೀವು. ಸಹೋದರ ಡಿಕೆ ಸುರೇಶ್ ಸೋಲಿನ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷದಲ್ಲಿ ನೀವು ಸೋಲಿಸಿದ್ರಿ. 2024ರ ಲೋಕ ಸಮರದಲ್ಲಿ ಭಾರಿ ಹಿನ್ನಡೆಯನ್ನ ಕಂಡಿದ್ರು ಡಿಕೆ ಸುರೇಶ್. RR ನಗರದಲ್ಲಿ ಡಿಕೆ ಸುರೇಶ್ ಅವರು ಭಾರಿ ಹಿನ್ನಡೆಯನ್ನ ಪಡೆದುಕೊಂಡಿದ್ರು. ಈ ಬಗ್ಗೆ ಪರೋಕ್ಷವಾಗಿ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಆಗ ನೀವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತ ಡಿಕೆಶಿ ವಾಗ್ದಾಳಿ ಮಾಡಿದ್ರು. ಸುಮ್ಮನೆ ಯಾಕೆ ನಿಮ್ಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಗರಂ ಆದ್ರು ಡಿಕೆಶಿ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸಮಸ್ಯೆಯನ್ನ ಪರಿಹರಿಸುವಂತಹ ಭರವಸೆಯನ್ನ ನೀಡಿದ್ವಿ. ಅಪಾರ್ಟ್ಮೆಂಟ್ ಮಾಲೀಕತ್ವ ಜೊತೆಗೆ ನಿರ್ವಹಣೆ ಕಾಯ್ದೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಎಲ್ಲವನ್ನೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ವಿಧೇಯಕ ಮಂಡನೆ ಮಾಡ್ತೀವಿ ಅಂತ ಡಿಕೆಶಿ ಮಾತನಾಡಿದ್ರು. ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಏನೆಲ್ಲ ವಿಚಾರಗಳನ್ನ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅವರು ಹೊರ ಹಾಕಿರುವಂಥದ್ದು? ಎಲ್ಲೊಂದು ಕಡೆ ಕುರ್ಚಿ ನೋವು ಕೂಡ ಒಂದು ಕಡೆ ಇದೆ, ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರ ಸೋಲು ವಿಚಾರ ಇರ್ಬೋದು, ಜೊತೆಗೆ ಸರ್ಕಾರಕ್ಕೆ ಇವರ ವಿರುದ್ಧವಾಗಿ ಬರೆದಿರುವಂತಹ ಪತ್ರ ಕೂಡ ಇರ್ಬೋದು, ಅಂದರೆ ಸರಿಯಾಗಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ವಿಚಾರಗಳಿರ್ಬೋದು. ಎಲ್ಲವನ್ನು ಕೂಡ ಇಟ್ಕೊಂಡು ಏನು ಮಾತನಾಡಿದ್ರು, ಏನು ಪ್ರಸ್ತಾಪವನ್ನ ಮಾಡಿದ್ರು, ಯಾಕೆ ಗರಂ ಆದ್ರು, ಏನಿದೆ ಮಾಹಿತಿ? ಕುಸುಮ, ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಂವಾದವನ್ನ ಹಮ್ಮಿಕೊಂಡಿರ್ತಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮವೂ ಕೂಡ ನಡೀತಾ ಇರುತ್ತೆ. ಈ ಒಂದು ವೇಳೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚುನಾವಣಾ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ರು, ಹಾಗೆ ಈಗ ಯಾವ ರೀತಿಯಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಹಾಗೆ ಪ್ರಮುಖವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಯಾವೆಲ್ಲ ರೀತಿಯಲ್ಲೂ ಕೂಡ ಬೇಕಾದಂತಹ ಸೌಕರ್ಯಗಳನ್ನ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲೂ ಕೂಡ ಅಂದ್ರೆ ಸಾಕಷ್ಟು ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ನಾವು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನ ನೀಡಿದ್ವಿ, ಜೊತೆಗೆ ಅವರಿಗೆ ಬೇಕಾದಂತಹ 5ನೇ ಹಂತದಲ್ಲಿ ಕಾವೇರಿ ಯೋಜನೆಯನ್ನ ರೂಪಿಸಿ ಬೆಂಗಳೂರು ಹೊರವಲಯದಲ್ಲಿರುವಂತವರಿಗೂ ಕೂಡ ನಾವು ನೀರನ್ನ ಕೊಟ್ಟು ಅವರಿಗೆ ಬೇಕಾದಂತಹ ಸಹಾಯವನ್ನ ಮಾಡಿದ್ವಿ. ಆದ್ರೆ ನೀವು ಮಾತ್ರ ನನ್ನ ತಮ್ಮನ್ನ ಎಲೆಕ್ಷನ್ ಸಮಯದಲ್ಲಿ ಸೋಲ್ಸಿದ್ರಿ, ಇದೇ ನೀವು ನಮಗೆ ಕೊಟ್ಟಂತಹ ದೊಡ್ಡ ಗಿಫ್ಟ್ ಅಂತ ಹೇಳಿ ಒಂದ್ ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವು ಕೆಲಸವನ್ನ ಮಾಡಿದ್ರು ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳು ಯಾವುದೇ ರೀತಿ ನಮ್ಗೆ ಓಟನ್ನ ಹಾಕಿಲ್ಲ ಅಂತ ಹೇಳಿ ಅವರು ಮಾತಾಡಿದ್ರು. ಅದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಒಬ್ಬ ಅಪಾರ್ಟ್ಮೆಂಟ್ ನಿವಾಸಿ ಆಗಿರುವಂತಹ ಕಿರಣ್ ಹೆಬ್ಬಾರ್ ಅವರು ಏನಿದ್ದಾರೆ, ಅವರು ಒಂದು ಪತ್ರವನ್ನ ಬರೀತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. 2.5 ವರ್ಷ ಆಯ್ತು, ನೀವು ಚುನಾವಣಾ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ಮ್ಯಾನಿಫೆಸ್ಟ್ ಗಳನ್ನ ನೀಡಿದ್ರೆ, ಆ ಒಂದು ಮ್ಯಾನಿಫೆಸ್ಟ್ ಅಲ್ಲಿ KO ಆಕ್ಟ್ ಏನಿದೆ, ಆ ಒಂದು KO ಆಕ್ಟ್ ಅನ್ನು ಕೂಡ ನೀವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ. ಆದ್ರೆ 2.5 ವರ್ಷ ಆಯ್ತು, ಯಾವುದೇ ರೀತಿಯಲ್ಲೂ ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನೀವು ಈ ಒಂದು ಆಕ್ಟ್ ಅನ್ನ ಜಾರಿಗೆಗೊಳಿಸಿಲ್ಲ. ಜೊತೆಗೆ ಏನು ಅಂತ ಹೇಳಿದ್ರೆ, ಈಗ GBA ಎಲೆಕ್ಷನ್ ಕೂಡ ಬರ್ತಾ ಇದೆ, ನಮ್ಮ ಬಳಿ ಸಾಕಷ್ಟು ವೋಟರ್ಸ್ ಗಳಿದ್ದಾರೆ. ಸೊ ಹೀಗಾಗಿ ಇದನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಆಕ್ಟ್ ಅನ್ನು ನೀವು ಜಾರಿಗೆ ತರಬೇಕು ಅಂತ ಹೇಳಿ ಕಿರಣ್ ಹೆಬ್ಬಾರ್ ಅವರು ಒಂದು ಪತ್ರವನ್ನ ಬರೀತಾರೆ. ಇದೆಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆರಳುವಂತೆ ಮಾಡುತ್ತೆ. ಯಾಕಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏಕವಚನದಲ್ಲಿ ಮಾತನಾಡುವಂತಹದ್ದು. ಕೆಲವರಿಗೆ ನಾನು ಯಾರು ಅಂತ ಕೂಡ ಗೊತ್ತಿಲ್ಲ, ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅಂತ ಹೇಳಿ ಅವರು ವಾರ್ನ್ ಮಾಡೋ ರೀತಿಯಲ್ಲಿ ಪತ್ರವನ್ನ ಬರೆದಿದ್ದಾರೆ. ಅದು ಬೇಸಿಕ್ ಕಾಮನ್ ಸೆನ್ಸ್. ನಾನು ಪ್ರಧಾನಮಂತ್ರಿಗೂ ಹೆದರಿಲ್ಲ, ಕೇಂದ್ರದ ಹೋಮ್ ಮಿನಿಸ್ಟರ್ಗೂ ಕೂಡ ಹೆದರದೆ ನಾನು ಜೈಲಿಗೆ ಹೋಗ್ತೀನಿ, ಇವನ್ ಯಾರು ಹೆಬ್ಬಾರ್ ನನ್ನನ್ನ ಹೆದರಿಸೋಕೆ, ನಾನು ಯಾರಿಗೂ ಕೂಡ ಹೆದರೋದಿಲ್ಲ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳುವಂತ ರೀತಿ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಸ್ವತಃ ಕಿರಣ್ ಅವರು ಕೂಡ ಉತ್ತರವನ್ನ ಕೊಡ್ತಾರೆ. ನನಗೆ ಇದು ಬೇಜಾರಾಗಿಲ್ಲ, ಯಾಕಂತ ಹೇಳಿದ್ರೆ ನಾನು ಬರೆದಂತಹ ಪತ್ರ ಈಗ ಡಿಸಿಎಂಗೆ ಮುಟ್ಟಿದೆ, ಇದರಿಂದಾಗಿ ಸಾಕಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಕೂಡ ಇದು ಸಹಾಯಕ ಆಗುತ್ತೆ. ಮುಂದೊಂದು ದಿನದಲ್ಲಿ ಆದ್ರೆ ನಾನು ಅವ್ರನ್ನ ಭೇಟಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಅವರು ಹೇಳಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಕುಸುಮ, ಕಿರಣ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಕಿರಣ್ ಹೆಬ್ಬಾರ್ ಅವರು ಪವರ್ ಟಿವಿಗೆ ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಕಿರಣ್ ಹೆಬ್ಬಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಹೊಸ ಆಕ್ಟ್ ಜಾರಿಯನ್ನ ಮಾಡ್ತೀವಿ ಅಂದಿದ್ರು. ಕಳೆದ ಅಸೆಂಬ್ಲಿ ಎಲೆಕ್ಷನ್ ವೇಳೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇತ್ತು.
ಈಗ 2.5 ವರ್ಷ ಕಳೆದು GBA ಎಲೆಕ್ಷನ್ ಹತ್ತಿರ ಕೂಡ ಬರ್ತಾ ಇದೆ. ನೋಡಿ, ಕಳೆದ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇತ್ತು. ಈಗ 2.5 ವರ್ಷ ಕಳೆದುಕೊಂಡು ಈಗಾಗಲೇ GBA ಎಲೆಕ್ಷನ್ ಕೂಡ ಹತ್ತಿರ ಬರ್ತಾ ಇದೆ. ಹೀಗಾಗಿ ಬೇಗ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದೆ. ಹೌದು, ನನ್ನ ಪತ್ರದಿಂದ ಅನೇಕರಿಗೆ ಭವಿಷ್ಯದಲ್ಲಿ ಸಹಾಯ ಆಗುತ್ತೆ. ಎಸ್, ಈಗಾಗಲೇ DK ಶಿವಕುಮಾರ್ ಅವರಿಗೆ ಮುಟ್ಟಿದೆಯಲ್ವಾ ವಿಚಾರ, ಬಗ್ಗೆ ಮಾತನಾಡಿದಾರಲ್ವಾ, ಪ್ರಸ್ತಾಪ ಮಾಡಿದಾರಲ್ವಾ, ಮುಟ್ಟಿದೆಯಲ್ವಾ ವಿಚಾರ. ಭವಿಷ್ಯದಲ್ಲಿ ಇದರಿಂದಾಗಿ ಸಹಾಯ ಆಗುತ್ತೆ. DK ಶಿವಕುಮಾರ್ ಅವರನ್ನ ಶೀಘ್ರವಾಗಿ ಭೇಟಿ ಮಾಡ್ತೀನಿ. ಪವರ್ ಟಿವಿಗೆ ಈಗಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಿರಣ್ ಹೆಬ್ಬಾರ್. ಆದಷ್ಟು ಬೇಗ ಈ ಸಲ ಅಸೆಂಬ್ಲಿ ಸೆಷನ್ ತಗೊಂಬನ್ನಿ ಅಂತಾನೆ ಮನವಿ ಮಾಡ್ತೀನಿ. ಇದಿಷ್ಟು ಏನು ಕಿರಣ್ ಹೆಬ್ಬಾರ್ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ KO ಆಕ್ಟ್ ಅಮೆಂಡ್ಮೆಂಟ್ ಜಾರಿಗೆ ತರ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಪ್ರಾಮಿಸ್ ಮಾಡಿದರು. ಕಳೆದ 2.5 ವರ್ಷದಲ್ಲಿ ನಾವು ಸುಮಾರು ಸಲ DCM ಸಾಹೇಬ್ರನ್ನ ಮೀಟ್ ಮಾಡಕ್ಕೆ ಹೋದ್ವಿ. ಅವರು ಮಾಡ್ಕೊಡ್ತೀನಿ ಆ ಸೆಷನ್ 2024 ಸೆಷನ್ನಿಂದ ಅಸೆಂಬ್ಲಿ ಸೆಷನಲ್ಲಿ ಪಾಸ್ ಆಗತ್ತೆ ಅಂತ ಹೇಳ್ಕೊಂಬಂದರು. ಅದು 3-4 ಸೆಷನ್ ಆಯಿತು, ಆಗಲಿಲ್ಲ. 2.5 ವರ್ಷ ಆಯಿತು. ಸೊ ನಾವು ಹೇಳಿದ್ವಿ, ನಾವು ಪತ್ರದಲ್ಲಿ 2.5 ವರ್ಷ ಆಗಿದೆ, ಇನ್ನು 2.5 ವರ್ಷದಲ್ಲೇ ನೀವು ಅರ್ಧ ಕಾಲ ಆಗಿದೆ, ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬಂದರೆ ಜನಕ್ಕೆ ಅನುಕೂಲ ಆಗತ್ತೆ. GBA ಎಲೆಕ್ಷನ್ ಬಂದರೆ ಗೌರ್ಮೆಂಟಿಗೂ ಅನುಕೂಲ ಆಗತ್ತೆ. ಆದಷ್ಟು ಬೇಗ ತೊಗೊಂಬನ್ನಿ, ಜನ ಕಾಂಗ್ರೆಸ್ ಪಾರ್ಟಿ ಪರವಾಗಿ ವೋಟ್ ಹಾಕ್ತಾರೆ ಅಂತ ನಾನು ಪತ್ರದಲ್ಲಿ ಬರೆದಿದ್ದೆ. ಸರ್, ಅವ್ರು ಹೇಳ್ತಾರೆ ಅಂದ್ರೆ ಬೆದರಿಕೆ ಹಾಕುವಂಥದ್ದು ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ರಲ್ಲಿ ಹೇಳಿರೋದು ಅವರು ಯಾವ ಥರ ರೀತಿ ತೊಗೊಂಡ್ರೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ GBA ಎಲೆಕ್ಷನ್ ಬರ್ತಾ ಇದೆ, ಇದನ್ನು ಆದಷ್ಟು ಬೇಗ ಅಸೆಂಬ್ಲಿ ಸೆಷನಲ್ಲಿ ಇದನ್ನು ಮಾಡಿ ಅಂತ ನಾನು ಹೇಳಿರೋದು. ಮತ್ತೊಂದ್ಸಲ ಅವ್ರನ್ನೇನಾದ್ರು ಭೇಟಿ ಆಗುವಂತಹ ಪ್ರಯತ್ನ ಮಾಡ್ತೀನಿ ಸರ್? ಖಂಡಿತ ಮಾಡ್ತೀನಿ. ಏನಂತ ಮನವಿ?